ಈ ಕೋಗಿಲು 600 ಕೋಟಿ ಬೆಲೆ ಬಾಳುವಂಥ ಜಮೀನು ನಾವೇನಾನ ಇಲ್ಲ ಅಂದಿದ್ರೆ ಅದನ್ನು ಹಂಗೆ ಅವ್ರಿಗೆ ಹೆಂಗೆ ಹೊಡೆದಾಕಿದ್ರೋ ಅದಕ್ಕಿಂತ ಒಳ್ಳೆ ಮನೆ ಕಟ್ಕೊಟ್ಬಿಡ್ತಾ ಇದ್ರು. ನಾವು ಎಂಟ್ರಿ ಇಲ್ಲ ಅಂದಿದ್ರೆ, BJP ಎಂಟ್ರಿ ಇಲ್ಲ ಅಂದಿದ್ರೆ ಅವ್ರಿಗೆ ಒಳ್ಳೊಳ್ಳೆ RCC ಮನೆ ಅದೇ ಜಾಗದಲ್ಲಿ ಕಟ್ಕೊಟ್ಬಿಡೋದು. ಯಾಕಂದರೆ ಅಲ್ಲಿ ಕೇರಳದ ಕಾಗೆ ಕೂಗಿತ್ತು, ಡೆಲ್ಲಿಯಲ್ಲ ಒಂದು ಕಾಗೆ ಐತೆ ಅದೊಂದು ಕೂಗಿತ್ತು. 2 ಕಾಗೆ ಕೂಗಿದ ಮೇಲೆ ಇಲ್ಲಿ ನಮ್ಮವೆಲ್ಲ ಎದ್ದು ನಿಂತ್ಕೊಂಡು ಈ ಕಾಗೆಗಳೆಲ್ಲ ಅದು ಹೋಗ್ತಾ ಇತ್ತು. ಎಷ್ಟು ಉಳಿಸಿದಿರಿ ನಾವು? ಕೋಗಿಲದ 600 ಕೋಟಿ, 5,000 ಕೋಟಿ ಗೃಹಲಕ್ಷ್ಮಿದು ಉಳಿಸಿದಿರಿ. ವಾಲ್ಮೀಕಿ ಹಗರಣದದು 180 ಕೋಟಿ ಉಳಿಸಿದಿರಿ. 2,000 ಕೋಟಿ ಲೂಟಿ, ಇದು ಮೂಡ ತನಿಖೆ ನಡೀತಾ ಇದೆಯಲ್ಲ, 2,000 ಕೋಟಿ ಉಳಿಸಿದಿರಿ. ಯಾರು? ದಟ್ ಈಸ್ ಬಿಜೆಪಿನೇ ಉಳಿಸಿರೋದು ಇಷ್ಟನ್ನು ಕೂಡ. ದಿನಕ್ಕೆ 10 ಕೋಟಿ ಹೋರಾಟ ಮಾಡೋ ಶಕ್ತಿ BJPಗಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೀರಿ. ಇದನ್ನು ಕೂಡ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಈಗ ಅಧಿವೇಶನ ನಡೀತಾ ಇದೆ. ಎಲ್ಲ ವಿಚಾರಗಳನ್ನು ಅವರು ಕರೆದಿದ್ದಾರಲ್ಲ, ಗಾಂಧೀಜಿ, ಈ ನಕಲಿ ಗಾಂಧಿಗಳು ಇವರೆಲ್ಲ ಪಾಪ ಒರಿಜಿನಲ್ ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟವರು, ಇವ್ರು ನಕಲಿ ಗಾಂಧಿಗಳು. ಅವ್ರ ಹೆಸರು ಹೇಳಿ ಲೂಟಿ ಮಾಡ್ತಾ ಇರೋ ಇವ್ರ ಬಣ್ಣ ಬಯಲನ್ನು ನಾವು ವಿಧಾನಸಭೆಯಲ್ಲೂ ನಾವು ಮಾಡೋರಿದ್ದೀರಿ. ಓಕೆ, ಇನ್ನೇನಾಯ್ತಾ ಇದ್ರದ್ದು ನಶೆ ಮುಗೀತಾ? ವಿಧಾನಸಭೆಯಲ್ಲಿ ನಾನು ಈ ವಿಚಾರ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ವಿಧಾನಸಭೆಯಲ್ಲಿ ನಾನು ಪೊಲೀಸ್ ಇಲಾಖೆ, ಪೊಲೀಸರೇ ಕಳ್ಳರಾದರೆ ಏನು, ಬೇಲಿಯೇ ಎದ್ದು ಹೊಲ ಮೇಯದು, ಕುರಿ ಕಾಯಕ್ಕೆ ತೋಳನ ನೇಮಕ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೆ. ಸುಮಾರು 2ಕ್ಕೂ ಹೆಚ್ಚು ಗಂಟೆಗಳ ಕಾಲ ಮಾತಾಡಿದ್ದೆ. ಡ್ರಗ್ ಮಾಫಿಯಾ ಕರ್ನಾಟಕವನ್ನು ಸುತ್ತುವರೆದಿದೆ, ಇದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಶಾಲೆಗೆ ಹೋಗೋ ಮಕ್ಕಳಲ್ಲೂ ಕೂಡ 12% ಸರ್ವೆ ರಿಪೋರ್ಟ್, ನಾನು ಹೇಳಿದೆ ಸರ್ವೆ ರಿಪೋರ್ಟ್ 12% ಶಾಲೆಗೆ ಹೋಗೋ ಮಕ್ಕಳು ಕೂಡ 12% ಡ್ರಗ್ ಸೇವಿಸ್ತಾರೆ ಅನ್ನೋದು ಸರ್ವೆಯಲ್ಲಿ ಬಂದಿರೋವಂಥ ಮಾಹಿತಿ. ಅದು ಪ್ರಕಟನೂ ಕೂಡ ಆಗಿದೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ. ಅದಕ್ಕೆ ನಮ್ಮ ಏನು ಗೊತ್ತಿಲ್ಲ ಮಿನಿಸ್ಟ್ರು ಅವರು ಒಂದು ರಿಪ್ಲೈ ಲೇ ಮಾಡಿದ್ದಾರೆ. ನಿಮ್ಗೆ ಸಿಕ್ಕಿದೆಯಾ? ಮಾಧ್ಯಮದವ್ರು ಸಿಕ್ಕಿಲ್ಲ ಅಂದ್ರೆ ಕೊಡ್ತೀನಿ, ಲೇ ಮಾಡಿದ್ದಾರೆ.